ಗೆಳೆಯರೇ ನಮಸ್ಕಾರ. ಹೋಪ್ ಯು ಆಲ್ ಆರ್ ಫೈನ್. ಇವತ್ತಿನ ಈ ಎಪಿಸೋಡಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಹೌದು, ಇವತ್ತಿನ ಎಪಿಸೋಡಲ್ಲಿ ನಾವು ಜನಸಂಖ್ಯೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನಮ್ಮ ಯಾವುದೇ ಎಕ್ಸಾಮ್ ಇರಲಿ, FDA, SDA, PDO ಪ್ರತಿಯೊಂದು ಪರೀಕ್ಷೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ಈ ಜನಸಂಖ್ಯೆಯ ಮೇಲೆ ನಾವು ಪ್ರಶ್ನೆಯನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಮಾಮೂಲಾಗಿ ಬಂದೇ ಬರ್ತದೆ. ಅದಕ್ಕೋಸ್ಕರ ವಿಡಿಯೋನ ಕೊನೆ ತನಕ ನೋಡಿ, ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಆಗ್ತದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೂ ಹೆಲ್ಪ್ ಆಗ್ತದೆ. ಬನ್ನಿ ಆರಂಭ ಮಾಡೋಣ. ಮೊದಲೇದಾಗಿ ಸ್ನೇಹಿತರೆ, ಈ ಒಂದು ಸ್ಲೈಡಲ್ಲಿ ನಾನು ನಿಮಗೆ ಭಾರತ ಮತ್ತು ಕರ್ನಾಟಕ ಅಂತ ಎರಡು ಸಪ್ರೇಟ್ ಕಾಲಮನ್ನು ಮಾಡಿ ಓವರ್ವ್ಯೂವನ್ನು ಕೊಡ್ತಾ ಇದ್ದೀನಿ. ಸ್ಕ್ರೀನ್ ಮೇಲೆ ನಿಮ್ಗೆ ಕಾಣ್ತಾ ಇದೆ, ಒಂದು ಕರ್ನಾಟಕ, ಇನ್ನೊಂದು ಭಾರತ ಅಂತೇಳಿ. ಫಸ್ಟ್ ಪಾಯಿಂಟ್ ವಿಸ್ತೀರ್ಣ ಅಂತ ನೋಡೋಣ. ಓಕೆ, ಭಾರತದ ವಿಸ್ತೀರ್ಣ 32,87,263 ಚದರ ಕಿಲೋಮೀಟರ್. ಹಾಗೆ ಭಾರತದಲ್ಲಿ ಹಲವಾರು ರಾಜ್ಯಗಳಿದ್ದಾವೆ. ಕರ್ನಾಟಕ ಅಂತ ಬಂದಾಗ 1,91,791 ಚದರ ಕಿಲೋಮೀಟರ್ ನಮ್ಮ ವಿಸ್ತೀರ್ಣ ಇರತಕ್ಕಂಥದ್ದು. ನೆಕ್ಸ್ಟ್ ಬರೋದು ಜನಸಾಂದ್ರತೆ. ಇದಕ್ಕೆ ಇಂಗ್ಲೀಷಲ್ಲಿ ನಾವು ಡೆನ್ಸಿಟಿ ಅಂತೇಳಿ ಕರಿತೀವಿ. ಡೆನ್ಸಿಟಿ, ಒಂದು ಸ್ಕ್ವಯರ್ ಕಿಲೋಮೀಟ್ರಲ್ಲಿ ಎಷ್ಟು ಜನ ವಾಸ ಮಾಡ್ತಾರಲ್ಲ ಅದನ್ನು ನಾವು ಡೆನ್ಸಿಟಿ ಅಂತ ಹೇಳ್ತೀವಿ. ಸೊ ನಿಮಗೆ ಅರ್ಥ ಆಗಲಿಲ್ಲ ಅನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ನಾನು ನಿಮಗೆ. ಸಪೋಸ್ ಇಲ್ಲೊಂದು ಲ್ಯಾಂಡ್ ಇದೆ ಅಂದ್ಕೊಳ್ಳಿ, ಇದಕ್ಕೆ A ಅಂತ ಹೆಸರು ಕೊಡಿ. ಇಲ್ಲೊಂದು ಲ್ಯಾಂಡ್ ಇದೆ, ಇದಕ್ಕೆ B ಅಂತ ಹೆಸರು ಕೊಡಿ. ಇದು 1 ಸ್ಕ್ವೇರ್ ಕಿಲೋಮೀಟರ್ ಇದೆ, ಇದು 1 ಸ್ಕ್ವೇರ್ ಕಿಲೋಮೀಟರ್ ಇರತಕ್ಕಂಥದ್ದು. ಎಕ್ಸಾಕ್ಟ್ ಈ ಒಂದು ಪ್ರದೇಶದಲ್ಲಿ ಅಂದರೆ ಲ್ಯಾಂಡ್ ಎದಲ್ಲಿ ನಮಗೆ 30 ಜನ ಸಿಗ್ತಾರೆ, ಅದೇ ಲ್ಯಾಂಡ್ ಬಿದಲ್ಲಿ ನಮಗೆ 60 ಜನ ಸಿಗ್ತಾರೆ. ಸೊ ಇದರಿಂದ ಏನಾಯಿತು, ಒಂದೇ ಸ್ಕ್ವೇರ್ ಕಿಲೋಮೀಟ್ರಲ್ಲಿ ಎದಲ್ಲಿ 30 ಜನ ಇದ್ದಾರೆ, ಬಿದಲ್ಲಿ 60 ಜನ ಇದ್ದಾರೆ. ಹಂಗಂದರೆ ಬಿದ ಸಾಂದ್ರತೆ ಜಾಸ್ತಿ ಆಯಿತು ಅಂತ. ಇದನ್ನು ನಾವು ಜನಸಾಂದ್ರತೆ ಅಥವಾ ಇಂಗ್ಲೀಷ್ನಲ್ಲಿ ಡೆನ್ಸಿಟಿ ಅಂತೇಳಿ ಕರಿತೀವಿ. ಹಾಗೆ ಭಾರತ ಅಂತ ನೋಡಿದಾಗ 382 ಪ್ರತಿ ಚದರ ಕಿಲೋಮೀಟ್ರಿಗೆ, ಪ್ರತಿ ಒಂದು ಚದರ ಕಿಲೋಮೀಟ್ರಿಗೆ 382 ಜನ ಸಿಗ್ತಾರೆ. ಹಾಗಾದರೆ ಕರ್ನಾಟಕದಲ್ಲಿ 319 ಜನ ಪ್ರತಿ ಚದರ ಕಿಲೋಮೀಟ್ರಿಗೆ ಸಿಗ್ತಾರೆ. ಅರ್ಥ ಆಗ್ತಿದೆಯಲ್ಲ? ನಿಮಗೆ ಎಕ್ಸಾಮಲ್ಲಿ ಈ ಪರ್ಟಿಕ್ಯುಲರ್ ವ್ಯಾಲ್ಯೂಗಳನ್ನೇ ಕೇಳ್ತಾರೆ. ಇದು ಇಂಪಾರ್ಟೆಂಟ್ ಆಗ್ತದೆ. ಸೆನ್ಸಸ್ ಅಂತ ಬಂದಾಗ ಇದರಲ್ಲಿ ಜಾಸ್ತಿ ಏನು ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕಿಂತ ಎಕ್ಸಾಕ್ಟ್ ವ್ಯಾಲ್ಯೂವನ್ನು ನೆನಪಿಟ್ಕೋಬೇಕಾಗಿರೋದು ಮಹತ್ವವಾಗಿರ್ತದೆ. ಫಾರ್ ಎಕ್ಸಾಂಪಲ್, ಭಾರತ ಅಂತ ಬಂದಾಗ 380 ನೆನಪಿಟ್ಕೋಬೇಕು, ಕರ್ನಾಟಕ ಅಂತ ಬಂದಾಗ 319 ನೆನಪಿಟ್ಕೋಬೇಕು. ಎರಡನೇ ಪಾಯಿಂಟ್, ದಟ್ ಈಸ್ ಲಿಂಗಾನುಪಾತ. ಲಿಂಗಾನುಪಾತಕ್ಕೆ ಇಂಗ್ಲೀಷ್ನಲ್ಲಿ ಏನಂತ ಕರೀತಾರೆ? ಸೆಕ್ಸ್ ರೇಷಿಯೋ ಅಂತೇಳಿ ಕರೀತಾರೆ. ನೋಡಿ, ಭಾರತ ಅಂತ ಬಂದಾಗ ಲಿಂಗಾನುಪಾತ 940. ವ್ಯಾಲ್ಯೂಸನ್ನು ನೆನಪಿಟ್ಕೋಬೇಕು, ಇಂಪಾರ್ಟೆಂಟ್ ಆಗಿರ್ತದೆ, ಕೇಳ್ತಾರೆ. ಓಕೆ, ಇದನ್ನು ಗಮನಿಸಿದಾಗ ನಮಗೆ ಏನು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ? ಭಾರತದಕ್ಕಿಂತ ಕರ್ನಾಟಕದ ಲಿಂಗಾನುಪಾತ ದಟ್ ಈಸ್ ಸೆಕ್ಸ್ ರೇಷಿಯೋ ಜಾಸ್ತಿ ಇದೆ ಅಂತ ಗೊತ್ತಾಗ್ತಾ ಇದೆ. ಒಂದು ವಾಕ್ಯದಲ್ಲಿ ಕೊಟ್ಟು ಕೇಳಬಹುದು. ಇದನ್ನು AB ಅಂತ ವಾಕ್ಯದಲ್ಲಿ ಕೊಡ್ತಾ ಇದ್ದಾರೆ ಇವಾಗ ರೀಸೆಂಟ್ ಎಕ್ಸಾಮ್ಸ್ಗಳಲ್ಲಿ. ಸೊ ಇದನ್ನು ಕೊಡಬಹುದು. ಏನಂತ? ಭಾರತದ ಲಿಂಗಾನುಪಾತವು ಕರ್ನಾಟಕದ ಲಿಂಗಾನುಪಾತಕ್ಕಿಂತ ಕಡಿಮೆ. ನೆಕ್ಸ್ಟ್ ಬರೋದು ಸಾಕ್ಷರತೆ. ಇಂಗ್ಲೀಷಲ್ಲಿ ನಾವು ಇದಕ್ಕೆ ಲಿಟ್ರಸಿ ಅಂತೇಳಿ ಕರಿತೀವಿ. ಅಂದರೆ ಓದಲಿಕ್ಕೆ ಬರೀಲಿಕ್ಕೆ ಯಾರಿಗೆ ಬರ್ತದಲ್ಲ ಅವರನ್ನು ನಾವು ಸಾಕ್ಷರ ಅಂತೇಳಿ ಕರಿತೀವಿ. ಭಾರತದ ಸಾಕ್ಷರತೆಯ ಪ್ರಮಾಣ 2011 ಜನಗಣತಿಯ ಪ್ರಕಾರ 74.04%. ಇಂಪಾರ್ಟೆಂಟ್, ಈ ವ್ಯಾಲ್ಯೂವನ್ನು ಕೇಳಿದ್ದಾರೆ ನೋಡಿ ಪರೀಕ್ಷೆಯಲ್ಲಿ. ಓಕೆ, ಭಾರತ ಅಂತ ಬಂದಾಗ. ಹಾಗಾದರೆ ಕರ್ನಾಟಕದ ಸಾಕ್ಷರತೆಯ ಪ್ರಮಾಣ ಎಷ್ಟು? 75.60. ಇದು 74, ಇದು 75. ಸೊ ಭಾರತದ ಎವರೇಜ್ಗಿಂತ ನಮ್ಮ ಕರ್ನಾಟಕದ ಜಾಸ್ತಿ ಇದೆ. ಇದನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ಗ್ರೇಟರ್ ದೆನ್ ಸಿಂಬಲನ್ನು ಹಾಕ್ತಾ ಇದ್ದೀನಿ. ಭಾರತದಕ್ಕಿಂತ ಕರ್ನಾಟಕದ ಸಾಕ್ಷರತೆಯ ಪ್ರಮಾಣ ಹೆಚ್ಚಾಗಿದೆ. ನೆಕ್ಸ್ಟ್, ಇದರಲ್ಲಿ ಸಪ್ರೇಟ್ ನೋಡೋಣ ಯಾವ ಥರ ಅಂದರೆ ಪುರುಷರ ಸಾಕ್ಷರತೆ ಯಾವ ಥರ ಇದೆ, ಮಹಿಳೆಯರ ಸಾಕ್ಷರತೆ ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ಇವಾಗ ಪರೀಕ್ಷೆಯಲ್ಲಿ ಡಿಫಿಕಲ್ಟ್ ಮಾಡೋ ಸಲುವಾಗಿ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಹೈಲೈಟ್ ಮಾಡ್ತಾ ಇದ್ದೀನಿ. ಪುರುಷರ ಸಾಕ್ಷರತೆ ಭಾರತ ಅಂತ ನೋಡಿದಾಗ 87.14%, ಕರ್ನಾಟಕದಲ್ಲಿ 82.85%. ನೆಕ್ಸ್ಟ್, ಮಹಿಳೆ ಅಂತ ನೋಡಿದಾಗ ಭಾರತದಲ್ಲಿ 65.46, ಕರ್ನಾಟಕದಲ್ಲಿ 68.13. ಇಲ್ಲಿ ನೋಡಿ ಏನಾಗ್ತಾ ಇದೆ, ಮಹಿಳಾ ಸಾಕ್ಷರತೆ ಭಾರತದ ಎವರೇಜ್ಗಿಂತ ಕರ್ನಾಟಕದ ಎವರೇಜ್ ಜಾಸ್ತಿ ಇದೆ. ನೆಕ್ಸ್ಟ್, ದಶಕವಾರು ಬೆಳವಣಿಗೆಯನ್ನು ನೋಡಿದಾಗ ಭಾರತ 17.64. ಇದನ್ನು ಕೂಡ ಕೇಳಬಹುದು, ನೆನ್ಪಿಟ್ಕೋಬೇಕು. ಈ ಸ್ಲೈಡಲ್ಲಿ ಬಂದಿರೋ ಪ್ರತಿಯೊಂದು ವ್ಯಾಲ್ಯೂನು ನೀವು ಬೈಹ್ಯಾರ್ಟ್ ಮಾಡಲೇಬೇಕು. ಯಾಕಂದರೆ ಅವು ಅಷ್ಟೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಮರಿಬಾರ್ದು. ಇವನ್ ಈ ಸ್ಲೈಡನ್ನು ಕೂಡ ಅಥವಾ ಈ ಒಂದು ಪರ್ಟಿಕ್ಯುಲರ್ PPT ಏನು ರೆಡಿ ಮಾಡಿದ್ದೀನಲ್ಲ ನಾನು, ಅದನ್ನು ಟೆಲಿಗ್ರಾಮ್ ಚಾನಲಲ್ಲೂ ಹಾಕಿರ್ತೀನಿ, ಹಾಗೆ ವಾಟ್ಸಪ್ ಗ್ರೂಪ್ನಲ್ಲೂ ಕೂಡ ಹಾಕಿರ್ತೀನಿ. ಯು ಕ್ಯಾನ್ ಡೌನ್ಲೋಡ್ ಇಟ್. ಸೊ ಪ್ರತಿದಿನ ಮಲಗೋ ಟೈಮಲ್ಲಿ ಅಥವಾ ಬೆಳಗ್ಗೆ ಎದ್ದಾಗ ಒಂದು ಸಾರ್ತಿ ನೀವು ಕಣ್ಣು ಹಾಸಿದ್ರೆ ಈ ವ್ಯಾಲ್ಯೂಸನ್ನು ಈಸಿಲಿಯಾಗಿ ನೀವು ತುಂಬ ದಿನಗಳ ತನಕ ನೆನಪಿಟ್ಕೋಬಹುದು. ಓಕೆ, ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಸೊ ಇಲ್ಲೇನು ಮಾಡಿದ್ವಿ ನಾವು? ಜಸ್ಟ್ ಓವರ್ ವ್ಯೂವನ್ನು ನೋಡಿದ್ದೀವಿ ಅಲ್ವಾ ಈ ಒಂದು ಸ್ಲೈಡಲ್ಲಿ. ಇವಾಗ ಏನು ಮಾಡೋಣ, ಇನ್ ಡೆಪ್ತ್ ನೋಡ್ತಾ ಹೋಗೋಣ. ಮೊದಲೇದಾಗಿ ಸಾಕ್ಷರತೆ ಬಗ್ಗೆ ನೋಡೋಣ. ಸಾಕ್ಷರತೆ ಅಂದರೆ ಏನು? ಲಿಟ್ರಸಿ ಅಂತ ಹೇಳಿದೆ. ಯಾರಿಗೆ ನಾವು ಸಾಕ್ಷರ ಅಂತೇಳಿ ಕರಿತೀವಿ? ಇಲ್ಲಿದೆ ನೋಡಿ ಮೀನಿಂಗ್. ಜನಗಣತಿಯಲ್ಲಿ 7 ವರ್ಷಕ್ಕಿಂತ ಮೇಲ್ಪಟ್ಟ ಯಾವುದೇ ವ್ಯಕ್ತಿಯು ಯಾವುದಾದರೂ ಒಂದು ಭಾಷೆಯಲ್ಲಿ
ಅರ್ಥ ಮಾಡಿಕೊಂಡು ಓದಲು ಹಾಗೂ ಬರೆಯುವ ಸಾಮರ್ಥ್ಯವನ್ನು ಹೊಂದಿದ್ದರೆ ಅವರನ್ನು ನಾವು ಸಾಕ್ಷರ ಅಂತೇಳಿ ಕರಿತೀವಿ. ಅರ್ಥ ಮಾಡ್ಕೋಬೇಕು ನೀವು. ಕೇವಲ ಅವ್ರಿಗೆ ಓದಲಿಕ್ಕೆ ಬರ್ತದೆ ಸರ್, ಬರೀಲಿಕ್ಕೆ ಬರಲ್ಲ, ಅವರಿಗೆ ನಾವು ಸಾಕ್ಷರ ಅಂತೀವ? ನೋ. ಅಥವಾ ಅವ್ರಿಗೆ ಕೇವಲ ಬರೀಲಿಕ್ಕೆ ಬರ್ತದೆ, ಓದಲಿಕ್ಕೆ ಬರಲ್ಲ ಅಂದರೆ ವಯಸ್ಸು ವರ್ಷ ಆ ಥರ ಇದ್ರೂ ಆಗಲ್ಲ. ಅವರಿಗೆ ಓದಲಿಕ್ಕೂ ಬರಬೇಕು, ಬರೀಲಿಕ್ಕೂ ಬರಬೇಕು. ಹಿ ಶುಡ್ ಬಿ ಏಬಲ್ ಟು ರೀಡ್ ಆ್ಯಂಡ್ ರೈಟ್ ಅಂದಾಗ ಮಾತ್ರ ಅವನಿಗೆ ನಾವು ಸಾಕ್ಷರ ಅಂತೇಳಿ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ ಡೆಫಿನಿಷನ್ ನಿಮಗೆ. ನೆಕ್ಸ್ಟ್, ರಾಜ್ಯದ ಜಿಲ್ಲೆಗಳನ್ನು ಸಾಕ್ಷರತೆಯ ಪ್ರಮಾಣದ ಮೇಲೆ 3 ವರ್ಗಗಳಾಗಿ ಮಾಡಲಾಗಿದೆ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕರ್ನಾಟಕದ ಲಿಟ್ರಸಿ ಅಂತ ನೋಡ್ತಾ ಹೋದಾಗ 3 ಭಾಗವನ್ನು ಮಾಡಿದ್ದಾರೆ ಅವರು. ಯಾವ ರೀತಿಯಾಗಿ? ಹೆಚ್ಚು ಸಾಕ್ಷರತೆ ವಲಯ, ಸಾಧಾರಣ ಸಾಕ್ಷರತೆ ವಲಯ, ಅತಿ ಕಡಿಮೆ ಸಾಕ್ಷರತೆ ವಲಯ ಅಂತ ಹೇಳಿಬಿಟ್ಟು. ಸೊ ಹೆಚ್ಚು ಸಾಕ್ಷರತೆ ವಲಯ ಅಂದರೆ ಎಷ್ಟು? 79%ಗಿಂತ ಜಾಸ್ತಿ ಇತ್ತಂದರೆ ಅದನ್ನು ನಾವು ಈ ಒಂದು ಕೆಟಗರಿಯಲ್ಲಿ ಹಾಕ್ತೀವಿ. 70 to 79% ಇತ್ತಂದರೆ ಅಂದರೆ ಮಧ್ಯ ಅಂತ ಹೇಳ್ತಾ ಇರೋದು, ಇದು ಸಾಧಾರಣ ಸಾಕ್ಷರತೆ ವಲಯ. 70%ಗಿಂತ ಕಡಿಮೆ ಬಂದರೆ ಅದನ್ನು ಅತಿ ಕಡಿಮೆ ಸಾಕ್ಷರತೆ ವಲಯ ಅಂತೇಳಿ ಹಾಕ್ತೀವಿ. ಹಾಗಾದರೆ ಹೆಚ್ಚು ಸಾಕ್ಷರತೆ ವಲಯದಲ್ಲಿ ಪ್ರಮುಖವಾಗಿ ಬರುವ ಯಾವುದು? ಇವುಗಳನ್ನು ಅಂದರೆ ಸ್ಕ್ರೀನ್ ಮೇಲೆ 3 ಕೊಟ್ಟಿದ್ದೀನಲ್ಲ ಈ ಜಿಲ್ಲೆಗಳನ್ನು, ಇವುಗಳನ್ನು ಬಿಟ್ಟು ಬೇರೆ ಜಿಲ್ಲೆಗಳು ಇದ್ದಾವೆ. ಬಟ್ ಆರ್ಡರಲ್ಲಿ ನೆನಪಿಟ್ಕೋಬೇಕಾಗ್ತದೆ ನೀವು. ಫಸ್ಟ್, ಸೆಕೆಂಡ್, ಥರ್ಡ್, ಅದಕ್ಕೋಸ್ಕರ ಇದನ್ನು ಕೊಟ್ಟಿದ್ದೀನಿ. ಹೆಚ್ಚು ಸಾಕ್ಷರತೆ ಅಂದರೆ 79%ಗಿಂತ ಜಾಸ್ತಿ ಸಾಕ್ಷರತೆ. ದಕ್ಷಿಣ ಕನ್ನಡ 1ನೇ ಸ್ಥಾನವನ್ನು ಪಡೆದುಕೊಂಡದ, ಬೆಂಗಳೂರು 2ನೇ ಸ್ಥಾನ, ಹಾಗೆ ಉಡುಪಿ 3ನೇ ಸ್ಥಾನ. ಎಕ್ಸಾಮಲ್ಲಿ ಇದನ್ನು ಕೇಳಿದ್ದಾರೆ, ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವ ಜಿಲ್ಲೆ, ದಟ್ ಈಸ್ ದಕ್ಷಿಣ ಕನ್ನಡ. ಎಷ್ಟು ಪರ್ಸೆಂಟ್ ಇದೆಯಪ್ಪ? 88.48% ಇದೆ. ಓಕೆ, ಎರಡೂ ನೆನ್ಪಿಟ್ಕೊಳ್ಳಿ, ಹೆಸರನ್ನು ಕೂಡ ನೆನ್ಪಿಟ್ಕೊಳ್ಳಿ, ಹಾಗೆ ವ್ಯಾಲ್ಯೂವನ್ನು ಕೂಡ ನೀವು ನೆನ್ಪಿಟ್ಕೋಬೇಕಾಗ್ತದೆ. ಅದರ ಜೊತೆಗೆ ಈ ಆರ್ಡರನ್ನು ಕೂಡ ನೆನ್ಪಿಟ್ಕೊಳ್ಳಿ. ದಕ್ಷಿಣ ಕನ್ನಡ ಮೊದಲು, ಬೆಂಗಳೂರು 2, ಉಡುಪಿ 3. ಸೊ ಈ ಎಲ್ಲ ಜಿಲ್ಲೆಗಳು ಹೆಚ್ಚು ಸಾಕ್ಷರತೆ ಅಂತ ಬಂದಾಗ. ನೆಕ್ಸ್ಟ್ ಬರೋದು ಸಾಧಾರಣ ಸಾಕ್ಷರತೆ ಅಂದರೆ ಎಷ್ಟು? 70 to 79%ಅಲ್ಲಿ ಯಾವೆಲ್ಲ ಜಿಲ್ಲೆಗಳು ಬರ್ತಾವ? ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ, ಗದಗ, ಹಾವೇರಿ, ಹಾಸನ, ದಾವಣಗೆರೆ, ಬೆಳಗಾವಿ, ತುಮಕೂರು, ಕೋಲಾರ, ಚಿತ್ರದುರ್ಗ, ಬಾಗಲಕೋಟೆ, ಬೀದರ್, ಮೈಸೂರು, ಚಿಕ್ಕಬಳ್ಳಾಪುರ. ಪ್ರಮುಖವಾಗಿ ಈ ಎಲ್ಲ ಜಿಲ್ಲೆಗಳನ್ನು ನಾವು ಸಾಧಾರಣ ಸಾಕ್ಷರತಾ ವಲಯದಲ್ಲಿ ಸೇರಿಸ್ತೇವೆ. ಅರ್ಥ ಆಗ್ತಿದೆಯಲ್ಲ ನಿಮಗೆ? ನೆಕ್ಸ್ಟ್ ಉಳಿದಿರೋದು ಯಾವುದು ಕೊನೆಗೆ? ಅತಿ ಕಡಿಮೆ ಸಾಕ್ಷರತೆ ವಲಯ ಅಂದರೆ 70%ಗಿಂತ ಕಡಿಮೆ. ಪ್ರಮುಖವಾಗಿ ಎಲ್ಲಿ ಬರ್ತದಪ್ಪ ಈ ಅತಿ ಕಡಿಮೆ ಸಾಕ್ಷರತೆ ವಲಯ ಅಂದರೆ? ನಮ್ಮ ಈ ಕಲ್ಯಾಣ ಕರ್ನಾಟಕ ಅಥವಾ ಈ ಒಂದು ಈಶಾನ್ಯ ಭಾಗದಲ್ಲಿ ಕಂಡುಬರೋ ರಾಜ್ಯಗಳು. ಅಂದರೆ ಪ್ರಮುಖವಾಗಿ ಇದು ನಮ್ಮ ಕರ್ನಾಟಕ ಮ್ಯಾಪ್ ಅಂತ ಕನ್ಸಿಡರ್ ಮಾಡಿದರೆ ಈ ಒಂದು ಜಾಗದಲ್ಲಿ ಪ್ರಮುಖವಾಗಿ ಉತ್ತರದ ಮೈದಾನ ಅಂತಲೇ ಹೇಳ್ಬೋದು ನೀವು. ಉತ್ತರ ಕರ್ನಾಟಕದಲ್ಲಿ ಈ ಜಾಸ್ತಿ ಅಂದರೆ ಕಡಿಮೆ ಸಾಕ್ಷರತೆ ಹೊಂದಿರೋದನ್ನು ನಾವು ನೋಡ್ತೀವಿ. ಅದನ್ನೇ ಕೊಟ್ಟಿದ್ದೀವಿ ನೋಡಿ ಸ್ಕ್ರೀನ್ ಮೇಲೆ, ನಿಮಗೆ ಕ್ಲಿಯರ್ ಆಗ್ತದೆ ನಾನು ಪರ್ಟಿಕ್ಯುಲರ್ ಆಗಿ ಓದ್ತಾ ಹೋದರೆ. ನೋಡಿ, ಫಸ್ಟ್ ಪಾಯಿಂಟ್ ಏನಿದೆ? ಯಾದಗಿರಿಯು 52.36% ಹೊಂದಿದ್ದು ಇದು ಮೊದಲ ಸ್ಥಾನದಲ್ಲಿದೆ. ಅಂದರೆ ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿರುವ ಜಿಲ್ಲೆ ಕರ್ನಾಟಕದಲ್ಲಿ ಯಾವುದು ಅಂತ ಕೇಳಿದರೆ ಯಾದಗಿರಿ ಅಂತ ನೀವು ಹೇಳಬೇಕು. ನೆಕ್ಸ್ಟ್, ಬಹುತೇಕ ಬರಪೀಡಿತ ಜಿಲ್ಲೆಗಳಲ್ಲಿ ಸಾಕ್ಷರತೆಯ ಪ್ರಮಾಣ ಕಡಿಮೆ. ಬರಪೀಡಿತ ಜಿಲ್ಲೆಗಳು ಜಾಸ್ತಿ ಎಲ್ಲಿ ಕಂಡುಬರ್ತಾವ? ನಮ್ಮ ಉತ್ತರ ಕರ್ನಾಟಕದ ಭಾಗಗಳಲ್ಲೇ ಕಂಡುಬರ್ತಾವ. ಓಕೆ, ಸೊ ಅವುಗಳಲ್ಲಿ ಏನಾಗಿದೆ ಅಂತ? ಲಿಟ್ರಸಿ ಕಡಿಮೆ ಆಗಿದೆ. ಈ ಲಿಟ್ರಸಿಗಾಗಿರ್ಬೋದು ಅಥವಾ ಈ ಬರಪೀಡಿತಕ್ಕಾಗಿರ್ಬೋದು ಒಂದಕ್ಕೊಂದು ಇಂಟರ್ ಕನೆಕ್ಷನ್ ಇರ್ತದೆ, ಒಂದಕ್ಕೊಂದು ಡಿಪೆಂಡ್ ಆಗಿರ್ತಾವೆ. ಆ ಪಾಯಿಂಟನ್ನು ನೀವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್, ಮಹಿಳೆಯರ ಕಡಿಮೆ ಸಾಕ್ಷರತೆಯಲ್ಲೂ ಮೊದಲ ಸ್ಥಾನದಲ್ಲಿದೆ. ಇದನ್ನು ಕೂಡ ಕೇಳಬಹುದು. ಮಹಿಳೆಯರಲ್ಲಿ ಓಕೆ ಟೋಟಲ್ ಆಗಿಯೂ ಯಾದಗಿರಿನ ಬರ್ತದೆ. ಪರ್ಟಿಕ್ಯುಲರ್ಲಿ ಮಹಿಳೆಯರಲ್ಲಿಯೂ ಅತ್ಯಂತ ಕಡಿಮೆ ಸಾಕ್ಷರತೆಯನ್ನು ಹೊಂದಿರೋ ಜಿಲ್ಲೆ ಯಾವುದಂತ ಕೇಳಿದರೆ ಅದನ್ನು ಕೂಡ ನೀವು ಯಾದಗಿರಿ ಅಂತಲೇ ಹೇಳಬೇಕಾಗ್ತದೆ. ಓಕೆ, ಇದಿಷ್ಟು ಮಾಹಿತಿ ಸಾಕ್ಷರತೆಯ ಬಗ್ಗೆ ಆಯಿತು. ನೆಕ್ಸ್ಟ್ ಬರೋದು ಯಾವುದು? 2ನೇ ಪಾಯಿಂಟ್, ಲಿಂಗಾನುಪಾತ. ಓಕೆ, ಲಿಂಗಾನುಪಾತಕ್ಕೆ ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ ಗೊತ್ತಾಯಿತು ನಿಮಗೆ? ಸೆಕ್ಸ್ ರೇಷಿಯೋ. ವಾಟ್ ಈಸ್ ಸೆಕ್ಸ್ ರೇಷಿಯೋ? ಇಲ್ಲಿದೆ ನೋಡಿ. ಪ್ರತಿ 1000 ಪುರುಷರ ಸಂಖ್ಯೆಗೆ ಇರುವ ಮಹಿಳಾ ಸಂಖ್ಯೆಯನ್ನು ಲಿಂಗಾನುಪಾತ ಎಂದು ಕರೆಯುತ್ತಾರೆ. ಪ್ರತಿ 1000 ಜನ ಪುರುಷರಿಗೆ ಓಕೆ ಎಷ್ಟು ಜನ ಮಹಿಳೆಯರಿದ್ದಾರಪ್ಪ? ಓಕೆ, ಮಹಿಳೆಯರು ಎಷ್ಟು ಜನ ಇದ್ದಾರೆ ಅದನ್ನು ಏನಂತ ಕರಿತೀವಿ ನಾವು? ಲಿಂಗಾನುಪಾತ. ನೆಕ್ಸ್ಟ್ ಪಾಯಿಂಟ್, ಎಕ್ಸಾಮ್ ಕೇಳ್ತಾರೆ ನೋಡಿ. ಇವು ಕರ್ನಾಟಕದ ಸರಾಸರಿ ಲಿಂಗಾನುಪಾತವು ಅಸಮಾನತೆಯಿಂದ ಕೂಡಿದೆ. ಏನಂತ ಹೇಳ್ತಾ ಇದ್ದಾರೆ? ಕರ್ನಾಟಕದ ಸರಾಸರಿ ಲಿಂಗಾನುಪಾತ ಅಸಮಾನತೆಯಿಂದ ಕೂಡಿದೆ. ಅಂದರೆ 100 ಜನ ಪುರುಷರಿಗೆ 100 ಫಾರ್ ಎಕ್ಸಾಂಪಲ್ 1000 ಜನ ಪುರುಷರಿಗೆ 1000 ಜನ ಮಹಿಳೆಯರು ಕರ್ನಾಟಕದಲ್ಲಿ ಇಲ್ಲ ಅಂತ ಹೇಳ್ತಾ ಇರೋದು. ಹಾಗಾದರೆ ಎಷ್ಟಿದ್ದಾರೆ? 2011ರ ಜನಗಣತಿಯ ಪ್ರಕಾರ 968 ಜನ ಮಹಿಳೆಯರಿದ್ದಾರೆ. ಸಪೋಸ್ 1000 ಜನ ಪುರುಷರಿದ್ದಾರೆ ಅಂದ್ಕೊಳ್ಳಿ, 1000 ಜನ ಅವರಿಗೆ ಮಹಿಳೆಯರಿದ್ದಾರೆ, ಮ್ಯಾಚ್ ಆಗ್ತಾ ಇದ್ದಾರೆ. ಸೊ ಲಿಂಗಾನುಪಾತ ಆಲ್ಮೋಸ್ಟ್
ಈಕ್ವಲ್ ಬರ್ತಾ ಇತ್ತು, ಸಮಾನತೆ ಇದೆ ಅಂತ ಹೇಳ್ತಾ ಇದ್ವಿ. ಬಟ್ ಇಲ್ಲಿ ಏನಾಗ್ತಾ ಇದೆ, ಸಮಾನತೆ ಇಲ್ಲ ಅಂತ ಕ್ಲಿಯರ್ ಕಟ್ ಆಗಿ ವ್ಯಾಲ್ಯೂಸ್ ಹೇಳ್ತಾ ಇದ್ದಾವೆ. ಯಾಕಂದರೆ ಕೇವಲ 968 ಜನರನ್ನು ಮಾತ್ರ ಹೊಂದಿದೆ. ಓಕೆ, ಇದು ದಕ್ಷಿಣದ ರಾಜ್ಯಗಳಿಗಿಂತ ಕಡಿಮೆ. ಸೊ ಈ ಲಿಂಗಾನುಪಾತಗಳನ್ನು ಗಮನಿಸಿದಾಗ ದಕ್ಷಿಣ ಭಾರತದ ರಾಜ್ಯಗಳು ಅಂದರೆ ಯಾವ ಬರ್ತವೆ, ನಮ್ಮ ಕೇರಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಆಂಧ್ರ ಪ್ರದೇಶಗಳಾಗಿರ್ಬೋದು, ಈ ರಾಜ್ಯಗಳಿಗೆ ಕಂಪೇರ್ ಮಾಡಿ ನೋಡಿದಾಗ ಕರ್ನಾಟಕದ ಲಿಂಗಾನುಪಾತ ಅತ್ಯಂತ ಕಡಿಮೆ ಅಂತ ಆ ಪಾಯಿಂಟನ್ನು ಕೊಟ್ಟಿದ್ದಾರೆ. ಹಾಗಾದರೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಎಷ್ಟಿದೆ ಇಲ್ಲಿ ನೋಡಿ, ಕೇರಳ ಅಂತ ಬಂದಾಗ 1084, ತಮಿಳುನಾಡು ಅಂತ ಬಂದಾಗ 995, ಆಂಧ್ರ ಪ್ರದೇಶ ಅಂತ ಬಂದಾಗ 992. ಸೊ ಪ್ರತಿ 1000 ಜನ ಪುರುಷರಿಗೆ ಕೇರಳದಲ್ಲಿ 1084 ಅಂದರೆ ಎಕ್ಸ್ಟ್ರಾ 84 ಜನ ಮಹಿಳೆಯರೇ ಇದ್ದಾರಾ. ಸೊ ಅದಕ್ಕೋಸ್ಕರ ನೀವು ಕರ್ನಾಟಕದಲ್ಲಿ ಸಮ್ಟೈಮ್ಸ್ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಮಾತಾಡುವಾಗ ಹೇಳ್ತಿರ್ತಾರೆ ನೋಡಿ, ಯಾರಿಗಾದ್ರೂ ಹೆಣ್ಣು ಸಿಗಲಿಲ್ಲ ಅಂದರೆ ಕೇರಳ ಸೈಡ್ ಹೋಗು, ಅಲ್ಲಿ ಯಾರು ಇರ್ತಾರೆ ಕಟ್ಕೊಂಡು ಬಂದ್ಬಿಡು ಅಲ್ವಾ. ಸೊ ಅದಕ್ಕೋಸ್ಕರ ಏನು ಹೇಳ್ತಾ ಇದ್ದೀವಿ, ಅತಿ ಹೆಚ್ಚು ಸೆಕ್ಸ್ ರೇಷಿಯೋ ದಟ್ ಈಸ್ ಲಿಂಗಾನುಪಾತವನ್ನು ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳಿದರೆ ಕೇರಳ ಅಂತ ನೀವು ನೆನ್ಪಿಟ್ಕೋಬೇಕು. ದಕ್ಷಿಣ ಭಾರತದಲ್ಲಾದರೂ ಆಗ್ಬೋದು, ಉತ್ತರ ಭಾರತದಲ್ಲಾದರೂ ಆಗ್ಬೋದು. ಟೋಟಲ್ ಇಂಡಿಯಾದಲ್ಲಿ ಹೈಯೆಸ್ಟ್ ಬರೋದು ಕೇರಳ. ಸರಿನಾ, ಅರ್ಥ ಆಗ್ತಿದೆಯಲ್ಲ. ನೆಕ್ಸ್ಟ್, ವಿಶೇಷವಾಗಿ ರಾಜ್ಯದ ಲಿಂಗಾನುಪಾತವು ದೇಶದ ಸರಾಸರಿ ಲಿಂಗಾನುಪಾತ 940ಕ್ಕಿಂತ ಹೆಚ್ಚಿದೆ. ಇದು ಇಂಪಾರ್ಟೆಂಟ್ ಆಗ್ತದೆ. ನಮ್ಮ ದೇಶದ ಲಿಂಗಾನುಪಾತ ಎಷ್ಟಿದೆ, 940. ಆಲ್ರೆಡಿ ನಿಮಗೆ ನಮ್ಮ ಫಸ್ಟ್ ಸ್ಲೈಡಲ್ಲೇ ಗೊತ್ತಾಯಿತು ಆ ಮಾಹಿತಿ, ಯಾಕಂದರೆ ಅದನ್ನು ಇನ್ಕ್ಲೂಡ್ ಮಾಡಿದ್ದೀವಿ ನಾವು. ಲೆಟ್ ಮಿ ಗೋ ಟು ದ ಫಸ್ಟ್ ಸ್ಲೈಡ್. ಇಲ್ಲಿದೆ ಅಲ್ಲ ಲಿಂಗಾನುಪಾತ 940. ಸೊ ನಮ್ದೆಷ್ಟಿದೆ 968. ಸೊ ಇದರಿಂದ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಾ ಇದೆ ನಮ್ಮ ಭಾರತದ ಲಿಂಗಾನುಪಾತಕ್ಕಿಂತ ಕರ್ನಾಟಕದ ಲಿಂಗಾನುಪಾತ ಜಾಸ್ತಿ ಇದೆ ಅಂತ ಹೇಳಿಬಿಟ್ಟು. ಓಕೆ, ಆ ಪಾಯಿಂಟನ್ನು ನಾವಿಲ್ಲಿ ಮೆನ್ಷನ್ ಮಾಡಿದ್ದೀವಿ. ನೆಕ್ಸ್ಟ್ ಬರೋದು, ಕೇರಳ ರಾಜ್ಯವು ಭಾರತದಲ್ಲಿಯೇ ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿರುವ ರಾಜ್ಯವಾಗಿದೆ. ಕ್ಲಿಯರ್ ಆಯಿತು, ನಿಮಗೆ ಆಲ್ರೆಡಿ ಗೊತ್ತಾಯಿತು. ಯಾಕಂದರೆ 1084 ಜನ ಮಹಿಳೆಯರಿದ್ದಾರೆ ಪ್ರತಿ 1000 ಜನ ಪುರುಷರಿಗೆ. ಇಂಪಾರ್ಟೆಂಟ್ ಕೇಳಿದ್ದಾರೆ ಈ ಪ್ರಶ್ನೆಯನ್ನು ನೆನಪಿಟ್ಕೋಬೇಕು. ಕೇರಳ ರಾಜ್ಯ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಸ್ಲೈಡ್. ಕರ್ನಾಟಕ ರಾಜ್ಯದಲ್ಲಿ ಲಿಂಗಾನುಪಾತದ ಹಂಚಿಕೆ ಅಪಾರ ವ್ಯತ್ಯಾಸವನ್ನು ತೋರಿಸುತ್ತದೆ. ಜಸ್ಟ್ ನೀವು ಕರ್ನಾಟಕದಲ್ಲಿ ಅಷ್ಟೇ ನೋಡಿದಾಗ ಕೂಡ ಏನಾಗ್ತದೆ ಅಂತ ಲಿಂಗಾನುಪಾತದ ಹಂಚಿಕೆ ವೇರಿಯೇಷನ್ ಇದೆ. ಅಂದರೆ ಕರ್ನಾಟಕದ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಒಂಥರ ಬೇರೆ ಇದೆ, ಉಡುಪಿಯಲ್ಲಿ ಒಂಥರ ಬೇರೆ ಇಲ್ಲಿದೆ, ಹಾಗೆ ಬೀದರಲ್ಲಿ ಒಂಥರ ಬೇರೆ ಇದೆ, ಹಾಗೆ ಗುಲ್ಬರ್ಗ ಅಥವಾ ಯಾದಗಿರಿ ಅಂತ ಬಂದಾಗ ಬೇರೆ ಬೇರೆ ಇದೆ. ಪ್ರತಿಯೊಂದು ಜಿಲ್ಲೆಗಳಲ್ಲಿ ಅಸಮಾನತೆ, ಎಲ್ಲ ಜಿಲ್ಲೆಗಳಲ್ಲಿ ಸಮಾನವಾಗಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ದಕ್ಷಿಣ ಕನ್ನಡದಲ್ಲಿ 1018 ಜನ ಮಹಿಳೆಯರು ಸಿಗ್ತಾರೆ ಪ್ರತಿ 1000 ಜನ ಪುರುಷರಿಗೆ. ಹಾಗೆ ಕೊಡಗಿನಲ್ಲಿ 1019, ಹಾಸನದಲ್ಲಿ 1005 ಜನ. ಈ ಆರ್ಡರನ್ನು ನೆನ್ಪಿಟ್ಕೋಬಹುದು, ಯಾಕಂದರೆ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇರ್ತದೆ. ಅದೇ ಪಾಯಿಂಟ್ ಇದೆ ನೋಡಿ, ಈ 3 ಜಿಲ್ಲೆಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಜಿಲ್ಲೆಗಳಲ್ಲಿಯೂ ಪುರುಷರಿಗಿಂತ ಕಡಿಮೆ ಇದೆ. ಅತ್ಯಂತ ಕಡಿಮೆ ಯಾವ್ದು ಸರ್, ಬೆಂಗಳೂರು ನಗರದಲ್ಲೇ ಅತ್ಯಂತ ಕಡಿಮೆ 908 ಜನ ಇದ್ದಾರೆ. ಸೊ ಇವತ್ತು ಏನು ಡಿಸ್ಕಸ್ ಮಾಡ್ತಾ ಇದ್ದೀನಲ್ಲ, ಪ್ರತಿಯೊಂದು ಮಾಹಿತಿಯು 2011 ಜನಗಣತಿಯ ಪ್ರಕಾರ ಆಗಿರ್ತದೆ. ಆ ಪಾಯಿಂಟನ್ನು ನೀವು ಮೈಂಡಲ್ಲಿ ಇಟ್ಕೋಬೇಕು. 2021 ಜನಗಣತಿ ಆಗಬೇಕಾಗಿತ್ತು, ಬಟ್ ಆಗಿಲ್ಲ. ಯಾಕಂದರೆ ಡ್ಯೂ ಟು ಕೊರೋನಾ ಎಫೆಕ್ಟ್ ಯಾವುದೇ ರೀತಿಯಾಗಿರ್ತಕ್ಕಂಥ ಅಂಕಿಅಂಶಗಳನ್ನು ಅವರು ಇನ್ನೂ ಬಿಡುಗಡೆ ಮಾಡಿಲ್ಲ. ಸೊ 2011 ಜನಗಣತಿಯ ಆಧಾರದ ಮೇಲೆ ನಾವು ಸ್ಟಡಿ ಮಾಡಬೇಕಾಗ್ತದೆ. ಬೆಂಗಳೂರು ಗ್ರಾಮಾಂತರ 2ನೇ ಸ್ಥಾನದಲ್ಲಿದೆ 945, ಹಾವೇರಿ ಬಂದ್ಬಿಟ್ಟು 951. ಅರ್ಥ ಆಗ್ತಿದೆಯಲ್ಲ. ನೆಕ್ಸ್ಟ್, ಇಷ್ಟೊಂದು ಡಿಸ್ಕಸ್ ಮಾಡಿದ್ದೇನು, ಲಿಂಗಾನುಪಾತ ಅಡಲ್ಟ್ ಬಗ್ಗೆ ಆಯಿತು. ಇವಾಗ ನೋಡೋದು ಚೈಲ್ಡ್ ಸೆಕ್ಸ್ ರೇಷಿಯೋ ನೋಡಬೇಕು. ಅಂದರೆ ಶಿಶು ಲಿಂಗಾನುಪಾತ. ಶಿಶು ಲಿಂಗಾನುಪಾತ ಅಂದರೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ, 6 ವರ್ಷ ವಯೋಮಾನಕ್ಕಿಂತ ಕೆಳಗಿನ ವಯಸ್ಸಿನ ಜನಸಂಖ್ಯೆಯಲ್ಲಿ ಪ್ರತಿ 1000 ಬಾಲಕರಿಗೆ ಇರುವ ಹೆಣ್ಣು ಮಕ್ಕಳ ಸಂಖ್ಯೆ. ಅಂದರೆ 6 ವರ್ಷಕ್ಕಿಂತ ಕಡಿಮೆ ಇದ್ದವ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಇಲ್ಲಿ. ಅರ್ಥ ಮಾಡ್ಕೋಬೇಕು. ಇದನ್ನು ವಾಕ್ಯ ರೂಪದಲ್ಲಿ ಕೇಳಬಹುದು. 6 ವರ್ಷನ, 7 ವರ್ಷನ, 8 ವರ್ಷನ. ಸೊ ಕೇಳಿಬಿಡ್ತಾರೆ ಅವರು, 8 ವರ್ಷ ವಯಸ್ಸಿನಿಗಿಂತ ಕಡಿಮೆ ಇರುವವರನ್ನು ಈ ಶಿಶು ಲಿಂಗಾನುಪಾತದಲ್ಲಿ ಕನ್ಸಿಡರ್ ಮಾಡಲಾಗುತ್ತದೆ ಅಂತ ಹೇಳಿ. ಸೊ ನೀವೇನು ಅನ್ಕೋಬೇಕು, ಅವಾಗ ತಪ್ಪು ಅಂತ ಬರಬೇಕು ನಿಮ್ಮ ಮೈಂಡ್ಗೆ. ಯಾಕೆ, ದೇರ್ ವಿ ಆರ್ ಕನ್ಸಿಡರಿಂಗ್ ಓನ್ಲಿ ಯಾವುದು 6 ವರ್ಷಕ್ಕಿಂತ ಕಡಿಮೆ ಇರೋರನ್ನು ಮಾತ್ರ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಅರ್ಥ ಆಗ್ತಿದೆಯಲ್ಲ, ಯಾಕಿಷ್ಟು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತ. ವಾಕ್ಯದ ರೂಪದಲ್ಲಿ ಪ್ರಶ್ನೆಗಳು ಬರ್ತಾ ಇದ್ದಾವೆ, ಅದಕ್ಕೋಸ್ಕರ. ನೆಕ್ಸ್ಟ್, 2011 ಜನಗಣತಿಯ ಪ್ರಕಾರ ಎಷ್ಟಿದೆ ಭಾರತದ ಶಿಶು ಲಿಂಗಾನುಪಾತ, 943. ಹಿಯರ್ ವಿ ಆರ್ ಟಾಕಿಂಗ್ ಅಬೌಟ್ ಇಂಡಿಯಾ, 943 ಇರ್ತಕ್ಕಂಥದ್ದು. ನೆಕ್ಸ್ಟ್, ಹಾಗಾದರೆ ಕರ್ನಾಟಕದಲ್ಲಿ ಎಷ್ಟಿದೆ, 948. ಓಕೆ, 2011 ಜನಗಣತಿಯ ಪ್ರಕಾರ ಕರ್ನಾಟಕದ ಲಿಂಗಾನುಪಾತ 948. ನೀವು ಏನು ಮಾಡಬೇಕಂದ್ರೆ ಭಾರತ ಮತ್ತು ಕರ್ನಾಟಕ ಎರಡನ್ನೂ ಪ್ಯಾರಲ್ ಆಗಿ ಅಧ್ಯಯನ ಮಾಡ್ಕೊತ ಹೋಗಬೇಕು. ಎಕ್ಸಾಮಲ್ಲಿ ಯಾವ್ದು ಬೇಕಾದರೂ ಕೇಳಬಹುದು. ನೆಕ್ಸ್ಟ್, ಕರ್ನಾಟಕದಲ್ಲಿ ಕೊಡಗಿನಲ್ಲಿ ಅಧಿಕವಾಗಿದೆ ಶಿಶು ಲಿಂಗಾನುಪಾತ. ಪರ್ಟಿಕ್ಯುಲರ್ಲಿ ಕರ್ನಾಟಕ ಅಂತ ಮಾತನಾಡಿದಾಗ ಕೊಡಗಿನಲ್ಲಿ ಹೈಯೆಸ್ಟ್ ಬರ್ತದೆ. ಎಷ್ಟದ, 978. ಹೈಯೆಸ್ಟ್ ಕೊಡಗು. ಲೋಯೆಸ್ಟ್ ಯಾವುದು, ಲೋಯೆಸ್ಟ್ ಬರೋದು ನಮ್ಮ ವಿಜಯಪುರ ಅಥವಾ ಬಿಜಾಪುರ. ಓಕೆ, ಅಲ್ಲಿ ಎಷ್ಟದ,
ಅಲ್ಲಿ ಬರೋದು 931. ಅತ್ಯಂತ ಕಡಿಮೆ ಅರಣ್ಯ ಹೊಂದಿರೋದು ಇದೇ ಬಿಜಾಪುರ. ಈ ಪಾಯಿಂಟನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕು, ಇದರಲ್ಲಿ ಬರೋದಿಲ್ಲ, ಬಟ್ ಜಸ್ಟ್ ರಿಮೆಂಬರ್ ದ್ಯಾಟ್. ಓಕೆ, ಇವಾಗ ನಾವು ಸೆನ್ಸಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅಲಾಂಗ್ ವಿತ್ ದ್ಯಾಟ್ ರಿಮೆಂಬರ್ ದಿಸ್ ಪಾಯಿಂಟ್ ಆಲ್ಸೋ. ಅರಣ್ಯ ಅಂತ ಬಂದಾಗ ವಿಜಯಪುರದಲ್ಲಿ ಅತ್ಯಂತ ಕಡಿಮೆ, ಹಾಗೆ ಶಿಶುಲಿಂಗಾನುಪಾತ ಅಂತ ಬಂದಾಗೂ ವಿಜಯಪುರ ಅತ್ಯಂತ ಕಡಿಮೆ 931. ವ್ಯಾಲ್ಯೂವನ್ನು ಕೇಳಿದ್ರು ಹೇಳಲಿಕ್ಕೆ ನಿಮಗೆ ಬರಬೇಕು 931. ನೆಕ್ಸ್ಟ್ ಥರ್ಡ್ ಕಾನ್ಸೆಪ್ಟ್ಗೆ ಹೋಗೋಣ, ದಟ್ ಈಸ್ ನಗರೀಕರಣ. ಅದರ ಬಗ್ಗೆ ಸ್ವಲ್ಪ ಮಾತಾಡಬೇಕಾಗ್ತದೆ. ಭಾರತ ಅಂತ ನೋಡಿದಾಗ ನಗರದಲ್ಲಿ ಇರ್ತಕ್ಕಂಥ ಜನರ ಸಂಖ್ಯೆ 31.16%, ಗ್ರಾಮೀಣದಲ್ಲಿ ಇರ್ತಕ್ಕಂಥದ್ದು 68.84. ಈ ವ್ಯಾಲ್ಯೂವನ್ನು ಕೇಳಬಹುದು, ನೆನಪಿಟ್ಕೋಬೇಕು. ನಗರ 31.16, ಗ್ರಾಮೀಣ 68.84. ಓಕೆ, ಭಾರತ ಕ್ಲಿಯರ್ ಆಯಿತು ಸರ್. ಹಾಗಾದರೆ ಕರ್ನಾಟಕದ ಎಷ್ಟು ಸರ್? ಇದೆ ನೋಡಿ, ಇಲ್ಲಿರೋ ಮಾಹಿತಿ ಕರ್ನಾಟಕದ್ದು. ಕರ್ನಾಟಕದಲ್ಲಿ ನಗರದಲ್ಲಿ ವಾಸ ಮಾಡುವವರ ಸಂಖ್ಯೆ 38.57, ಗ್ರಾಮೀಣದಲ್ಲಿ ಸರ್ 61.43. ಈ ವ್ಯಾಲ್ಯೂಗಳನ್ನೇ ಕೇಳ್ತಾರ, ಸ್ಟ್ರೇಟ್ ವ್ಯಾಲ್ಯೂ ಬರ್ತದೆ, ನೆನಪಿಟ್ಕೊಳ್ಳಿ, ಇಂಪಾರ್ಟೆಂಟ್. ಕರ್ನಾಟಕದಲ್ಲಿ ನಗರದಲ್ಲಿ ವಾಸ ಮಾಡುವವರ ಸಂಖ್ಯೆ 38, ಗ್ರಾಮೀಣದಲ್ಲಿ ವಾಸ ಮಾಡುವವರ ಸಂಖ್ಯೆ 61%. ಕ್ಲಿಯರ್ ಆಯ್ತಲ್ಲ? ಡೋಂಟ್ ವರಿ, ನಾನು ಸ್ಲೈಡನ್ನು ಕೂಡ ಕೊಡ್ತೀನಿ, ಪದೇ ಪದೇ ರಿಪೀಟ್ ಮಾಡ್ತಾ ಹೋಗಿ. ಓಕೆನಾ? ನೆಕ್ಸ್ಟ್, ರಾಜ್ಯದ ನಗರೀಕರಣದ ಪ್ರವೃತ್ತಿಯನ್ನು ವಿಶ್ಲೇಷಿಸಿದಾಗ ಕಂಡುಬರುವ ಮುಖ್ಯ ಲಕ್ಷಣವೇನೆಂದರೆ, ನಗರೀಕರಣದ ಪ್ರವೃತ್ತಿಯು ಬೆಂಗಳೂರಿನಲ್ಲಿಯೇ ಅತಿ ಹೆಚ್ಚು ಕೇಂದ್ರೀಕೃತವಾಗಿದೆ. ಹೈಯೆಸ್ಟ್ ನಗರೀಕರಣ ಅಂದರೆ ಎಲ್ಲರೂ ಎಲ್ಲಿ ಹೋಗಕ್ಕೆ ಬಯಸ್ತಾರೆ? ಎಲ್ಲರೂ ಬೆಂಗಳೂರಿಗೆ. ಹಿಯರ್ ವಿ ಆರ್ ನಾಟ್ ಓನ್ಲಿ ಟಾಕಿಂಗ್ ಅಬೌಟ್ ಕರ್ನಾಟಕ ಜನರು ಬೆಂಗಳೂರಿಗೆ ಹೋಗು ಸರ್ವೇ ಸಾಮಾನ್ಯ, ಬಟ್ ಅದ್ರ ಜೊತೆಗೆ ಉತ್ತರ ಭಾರತದ ಜನ ಕೂಡ ಕರ್ನಾಟಕದಲ್ಲೇ ಬರ್ತಾರ. ಯಾವಾಗ IT ಡೆವಲಪ್ ಆಗ್ತಾ ಹೋಯಿತು, ಇವಾಗ ನೀವು ಬೆಂಗಳೂರಲ್ಲಿ ಜಾಸ್ತಿ ಜನ ಅವರೇ ಇರೋದನ್ನು ನಾವು ನೋಡ್ತೀವಿ. ಸ್ಪೆಷಲಿ ಉತ್ತರ ಭಾರತದಿಂದ ಆಗಿರ್ಬೋದು, ನಮ್ಮ ಆಂಧ್ರ ಪ್ರದೇಶದಿಂದ ಆಗಿರ್ಬೋದು, ಅಥವಾ ತಮಿಳುನಾಡಿಂದ ಆಗಿರ್ಬೋದು, ಎಲ್ಲರೂ ಏನು ಮಾಡ್ತಾ ಇದ್ದಾರೆ? ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಬಿಕಾಸ್ ದಟ್ ಈಸ್ IT ಹಬ್. ಓಕೆ, ಸೊ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಕೇಂದ್ರೀಕೃತವಾಗಿದೆ ಅನ್ನೋ ಮಾಹಿತಿಯನ್ನು ನೀವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಪಾಯಿಂಟ್, ಇದಂತೂ ಕ್ಲಿಯರ್ ಆಯಿತು. ಆಮೇಲೆ ಬರೋದು ರಾಜ್ಯದ ಒಟ್ಟು ಜನಸಂಖ್ಯೆ 13% ಇಲ್ಲೇ ಕಂಡು ಬರುತ್ತದೆ. ಈ ವ್ಯಾಲ್ಯೂವನ್ನು ಕೂಡ ನೀವು ನೆನಪಿಟ್ಕೋಬೇಕಾಗ್ತದೆ. ನೆಕ್ಸ್ಟ್, ಇದಷ್ಟು ನಗರೀಕರಣದ ಬಗ್ಗೆ ನಾವು ಕಲಿತಿರೋ ಮಾಹಿತಿ. ನಂತರ ಪರಿಶಿಷ್ಟ ಜಾತಿ ಜನಸಂಖ್ಯೆ ಹಾಗೂ ಪರಿಶಿಷ್ಟ ಪಂಗಡಗಳ ಬಗ್ಗೆ ಕೂಡ ಎಕ್ಸಾಮಲ್ಲಿ ಕೇಳ್ಬೋದು. ಸೊ ಅವುಗಳ ಬಗ್ಗೆ ಸ್ವಲ್ಪ ಪಾಯಿಂಟ್ಸನ್ನು ಕೊಟ್ಟಿದ್ದೀನಿ, ನೋಡ್ತಾ ಹೋಗೋಣ. ಮೊದಲೇದು ಯಾವುದು? ಪರಿಶಿಷ್ಟ ಜಾತಿ ಅಂದರೆ ಸ್ಕೆಡ್ಯೂಲ್ಡ್ ಕಾಸ್ಟ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಸ್ಕೆಡ್ಯೂಲ್ಡ್ ಕಾಸ್ಟ್. ಈ 1947 ಸಮಯದಲ್ಲಿ ನಮ್ಮ ದೇಶಕ್ಕೆ ಇಂಡಿಪೆಂಡೆನ್ಸ್ ಏನು ಬಂತಲ್ಲ, ಸ್ವತಂತ್ರ, ಅಂಥ ಸಮಯದಲ್ಲಿ ಕೆಲವೊಂದಿಷ್ಟು ಜಾತಿ ಅಥವಾ ಜನಾಂಗಗಳೇನಾಗಿದ್ದಾವೆ ಅತ್ಯಂತ ಕೆಳಮಟ್ಟದಲ್ಲಿದ್ದವು. ಕೆಲವೊಂದಿಷ್ಟು ಜಾತಿಗಳು ಅತ್ಯಂತ ಮೇಲ್ಮಟ್ಟದಲ್ಲಿ, ಕೆಲವೊಂದಿಷ್ಟು ಅತ್ಯಂತ ಕೆಳಮಟ್ಟದಲ್ಲಿ. ಹಾಗಿರುವ ಸಂದರ್ಭದಲ್ಲಿ ಅಥವಾ ಅಂಥ ಸಮಯದಲ್ಲಿ ಏನಾಗ್ತದೆ, ನಮ್ಮ ಸಂವಿಧಾನ ಅಥವಾ ನಮ್ಮ ಸರ್ಕಾರ ಅಪ್ಲಿಫ್ಟ್ ಮಾಡುವ ಸಲುವಾಗಿ ಕೆಲವೊಂದಿಷ್ಟು ಯಾವೆಲ್ಲ ಹಿಂದುಳಿದವಲ್ಲ ಆ ಜನಾಂಗದವರನ್ನು ಮೇಲೆ ತರುವ ಸಲುವಾಗಿ ಈ ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳನ್ನು ಕ್ರಿಯೇಟ್ ಮಾಡಲಾಗಿದೆ. ಅವರು ಅಭಿವೃದ್ಧಿಯನ್ನು ಹೊಂದಬೇಕು ಅನ್ನೋದು ಇದರ ಒಂದು ಪ್ರಮುಖ ಉದ್ದೇಶ. ಫಸ್ಟ್ ಆಫ್ ಆಲ್ ಜನಗಣತಿಯ ಉದ್ದೇಶನ ಅದೇ ಆಗಿರ್ತದೆ. ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಯಾಕೆ ಮಾಡ್ತಾರೆ ಜನಗಣತಿನ? ಲಕ್ಷಾಂತರ ರೂಪಾಯಿನ ಖರ್ಚು ಮಾಡಿಬಿಟ್ಟು ಏನಾದರೂ ಯೂಸ್ ಇರಬೇಕಲ್ಲ. ಎಸ್, ಅಪ್ಲಿಫ್ಟ್ಮೆಂಟ್ ಆಫ್ ದ ಪೀಪಲ್, ಜನರ ಒಂದು ಡೆವಲಪ್ಮೆಂಟನ್ನು ಮಾಡುವ ಸಲುವಾಗಿ ಮಾಡ್ತಾರೆ. ಯಾವ ರೀತಿ ಡೆವಲಪ್ಮೆಂಟ್ ಆಗ್ತದೆ? ಸೊ ಇವಾಗ ನೀವು ಚೈಲ್ಡ್ ಸೆಕ್ಸ್ ರೇಷಿಯೋ ಅಥವಾ ನಾರ್ಮಲ್ ಸೆಕ್ಸ್ ರೇಷಿಯೋ ಸಾಕ್ಷರತೆಯನ್ನು ಅಧ್ಯಯನ ಮಾಡಿದಾಗ ಏನಾಗ್ತದೆ, ಒಂದು ಕ್ಲಿಯರ್ ಕಟ್ ಐಡಿಯಾ ಸಿಗ್ತದೆ. ಓಕೆಪ್ಪ, ನಮ್ಮ ಭಾರತದಲ್ಲಿ ಮಹಿಳೆಯರು ಇಷ್ಟು ಜನ ಸಾಕ್ಷರರಿದ್ದಾರೆ, ಪುರುಷರು ಇಷ್ಟು ಜನ ಸಾಕ್ಷರರಿದ್ದಾರೆ. ಓಕೆ, ಮಹಿಳೆಯರು ಕಡಿಮೆ ಇದ್ದಾರೆ. ಹಾಗಾದರೆ ಏನು ಮಾಡಬೇಕು? ನಾವು ಕೆಲವೊಂದಿಷ್ಟು ಯೋಜನೆಗಳನ್ನು ತರಬೇಕು, ಅಥವಾ ನಿಯಮಗಳನ್ನು ತರಬೇಕು, ಅಥವಾ ಕಾನೂನುಗಳನ್ನು ತರಬೇಕು. ಯಾವ ಥರ? ಬೇಟಿ ಪಡಾವೋ ಬೇಟಿ ಬಚಾವೋ. ಸೊ ಇಂಥ ಕಾನೂನುಗಳನ್ನು ತಂದಾಗ ಏನಾಯಿತು? ಅವರೂ ಕೂಡ ಮೇಲ್ವರ್ಗಕ್ಕೆ ಬಂದರು, ಅಂದ್ರೆ ಅವರು ಕೂಡ ಡೆವಲಪ್ ಆದರು. ಸೊ ಓವರಾಲ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಈಸ್, ಜನಗಣತಿಯ ಮುಖ್ಯ ಉದ್ದೇಶ ಎಲ್ಲರ ಒಂದು ಬೆಳವಣಿಗೆ ಮಾಡಬೇಕು. ಭಾರತದ ಬೆಳವಣಿಗೆ ಅನ್ನೋದು ಅದರಲ್ಲಿ ಇನ್ವಾಲ್ವ್ ಆಗ್ಯದ. ಸೊ ಸರ್, ಈ ಜನಗಣತಿಯ ಕಾನ್ಸೆಪ್ಟ್ ಭಾರತಕ್ಕೆ ಸ್ವತಂತ್ರ ಬಂದ ಸಮಯದಲ್ಲಿ ಆಯ್ತಾ, ಮುಂಚೆನೇ ಇತ್ತಾ? ಎಸ್, ಇದು ಕೇವಲ 1947 ಸ್ವತಂತ್ರ ಬಂತಲ್ಲ ಆ ಸಮಯದಲ್ಲಿ ಅಲ್ಲ, ಮುಂಚೆ ನಮಗೆ ಬ್ರಿಟಿಷರು ಯಾವಾಗ ಆಳ್ವಿಕೆ ಮಾಡ್ತಾ ಇದ್ರಲ್ಲ, ನಮ್ಮನ್ನು ಆಳ್ತಾ ಇದ್ರಲ್ಲ, ಆಗಿನ ಸಮಯದಲ್ಲೂ ಈ ಒಂದು ಸೆನ್ಸಸ್ ನಡೀತಾ ಇತ್ತು. ಯಾವಾಗಿಂದ ಸರ್? 1872 ಟೈಮ್ನಿಂದ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಲೆಟ್ ಮಿ ರೈಟ್ ಇಟ್ ಡೌನ್ ಒನ್ ಮೋರ್ ಟೈಮ್. 1872 ಇಂದ ಈ ಒಂದು ಜನಗಣತಿ ನಡೀತಾ ಇದೆ. 1872ರಲ್ಲಿ ಯಾರಿದ್ರು ಸರ್ ಅವಾಗ? ಲಾರ್ಡ್ ಮಾಯೋ. ವೆರಿ ಇಂಪಾರ್ಟೆಂಟ್, ಇವರ ಹೆಸರು ನೆನಪಿಟ್ಕೋಬೇಕು. ಲಾರ್ಡ್ ಮಾಯೋ ಅವರು ಇದ್ದಿರ್ತಕ್ಕಂಥದ್ದು. ಇವರ ಒಂದು ಕಾಲಾವಧಿಯಲ್ಲಿ ಈ ಒಂದು ಜನಗಣತಿ ಆರಂಭವಾಯಿತು ಫಾರ್ ದ ಇಂಪ್ರೂವ್ಮೆಂಟ್ ಆಫ್ ದ ಕಮ್ಯುನಿಟಿಯನ್ನು ಬೆಳೆಸಬೇಕನ್ನೋ ಸಲುವಾಗಿ. ಸರಿನಾ? ಇದನ್ನು ಅರ್ಥ ಮಾಡ್ಕೋಬೇಕು. ಸರ್, 2011ರಲ್ಲಿ ಎಷ್ಟು ಜನ ಅಥವಾ ಸೆನ್ಸಸ್ ಪ್ರಕಾರ ಎಷ್ಟು ಜನ ಪಾಪ್ಯುಲೇಷನ್ ಇತ್ತು ಸರ್ ನಮ್ಮ ಇಂಡಿಯಾದಲ್ಲಿ? 1 ಬಿಲಿಯನ್ಗಿಂತ ಜಾಸ್ತಿ ಇತ್ತು. ಇದನ್ನು ಅರ್ಥ ಮಾಡ್ಕೋಬೇಕು ನೀವು. ಓಕೆನಾ? ನೆಕ್ಸ್ಟ್, ಈ 2011 ಜನಗಣತಿ ಎಷ್ಟನೇದಂತ ಎಕ್ಸಾಮಲ್ಲಿ ಕೇಳಿದರೆ 15ನೇ ಜನಗಣತಿ, 15th ಸೆನ್ಸಸ್ ಆಫ್ ಇಂಡಿಯಾ. ಓಕೆ, 15ನೇ ಜನಗಣತಿ ಇಂಪಾರ್ಟೆಂಟ್. ಇದ್ರ ಜೊತೆಗೆ ಇನ್ನೊಂದು ಪಾಯಿಂಟನ್ನು ಕೇಳ್ತಾರೆ,
ಸರ್ ಇದು 15ನೇ ಜನಗಣತಿ ಆಯಿತು, ಬಟ್ ಸ್ವತಂತ್ರ ಬಂದ ನಂತರ ಎಷ್ಟನೇ ಜನಗಣತಿ? ಸ್ವಾತಂತ್ರ್ಯ ಬಂದ ನಂತರ ಇದು 7ನೆಯ ಜನಗಣತಿ, 7th ಆಫ್ಟರ್ ಇಂಡಿಪೆಂಡೆನ್ಸ್. ಓಕೆ, ಸ್ವತಂತ್ರ ಬಂದ ನಂತರ 7ನೇ ಜನಗಣತಿ ಇದಾಗಿರ್ತದೆ. ನೆಕ್ಸ್ಟ್ ಇದರ ಸ್ಲೋಗನ್ ಏನಪ್ಪ? ಅವರ್ ಸೆನ್ಸಸ್ ಅವರ್ ಫ್ಯೂಚರ್. ಇದು ನೆನಪಿಟ್ಕೊಳ್ಳಿ, ಅವರ್ ಸೆನ್ಸಸ್ ಅವರ್ ಫ್ಯೂಚರ್. ದಿಸ್ ಈಸ್ ದ ಸ್ಲೋಗನ್ ಫಾರ್ ದ 2011. ಇದೇನು ಓವರ್ ಆಲ್ ಒಂದು ಸೆನ್ಸಸ್ ಬಗ್ಗೆ ಇರ್ತಕ್ಕಂಥ ಸ್ಲೋಗನ್ ಆಗಿರ್ತದೆ. ಹಾಗಾದರೆ ಇದರ ಕಮಿಷನರ್ ಯಾರು ಕೇಳ್ಬೋದಲ್ಲ? 2011ರ ಈ ಒಂದು ಜನಗಣತಿಯ ಕಮಿಷನರ್ ಯಾರು? ಸಿ ಚಂದ್ರಮೌಳಿ ಅಂತ ಅವ್ರ ಹೆಸರು. ಸಿ ಚಂದ್ರಮೌಳಿ, ಅರ್ಥ ಆಗ್ತಿದೆಯಲ್ಲ? ವಾಸ್ ದ ಕಮಿಷನರ್ ಫಾರ್ ದಿಸ್ ಸೆನ್ಸಸ್. ನೆಕ್ಸ್ಟ್ ಹೈಯೆಸ್ಟ್ ಜನಸಾಂದ್ರತೆಯನ್ನು ಹೊಂದಿರೋದು ಯಾವುದು ಅಂತ ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ನೆನಪಾಗ್ತಾ ಇದೆ, ಅದನ್ನು ಕೂಡ ಬರೆದು ಬಿಡ್ತೀನಿ. ಹೈಯೆಸ್ಟ್ ಜನಸಾಂದ್ರತೆ ಭಾರತದಲ್ಲಿ ಬಿಹಾರ್ ಹೊಂದಿದೆ, ಬಿಹಾರ್ ರಾಜ್ಯ. ಕಡಿಮೆ ಜನಸಾಂದ್ರತೆ ಅಂತ ಕೇಳಿದರೆ ಅರುಣಾಚಲ, ನೆನಪಿಟ್ಕೊಳ್ಳಿ. ಹೈಯೆಸ್ಟ್ ಬಿಹಾರ್, ಡೆನ್ಸಿಟಿ ಅಂತ ಬಂದಾಗ ಲೋಯೆಸ್ಟ್ ಅರುಣಾಚಲ ಪ್ರದೇಶ. ಹಾಗೆ ಸೆಕ್ಸ್ ರೇಷಿಯೋದಲ್ಲಿ ಗೊತ್ತಾಯಿತು, ಕೇರಳ ಹೈಯೆಸ್ಟ್ ಇದೆ ಅಂತ ಓದಿದ್ವಿ. ಹಾಗಾದರೆ ಲೋಯೆಸ್ಟ್ ಯಾವುದು? ಆ ಪಾಯಿಂಟನ್ನು ಬರ್ಕೊಂಬಿಡೋಣ ಅದನ್ನು ಕೂಡ. ಹರಿಯಾಣದಲ್ಲಿ ಲೋಯೆಸ್ಟ್ ಇದೆ, ಹೈಯೆಸ್ಟ್ ಸೆಕ್ಸ್ ರೇಷಿಯೋ ಈಸ್ ಇನ್ ಕೇರಳ ಆ್ಯಂಡ್ ಆಲ್ಸೋ ದಟ್ ಈಸ್ ಇನ್ ಲೋಯೆಸ್ಟ್ ಸೆಕ್ಸ್ ರೇಷಿಯೋ ಹರಿಯಾಣ. ಓಕೆ, ಅರ್ಥ ಆಗ್ತಿದೆಯಲ್ಲ ನಿಮಗೆ? ಅದೇ ರೀತಿಯಾಗಿ ಲಿಟ್ರಸಿ ಅಂತ ಬಂದಾಗೂ ಹೈಯೆಸ್ಟ್ ಇರೋದು ಕೇರಳದಲ್ಲೇ, ಲೋಯೆಸ್ಟ್ ಬರೋದು ಬಿಹಾರ. ಓಕೆ, ಇದು ಡಿಫ್ರೆನ್ಸು, ಲೋಯೆಸ್ಟ್ ಬರೋದು ಬಿಹಾರ್. ಓಕೆನಾ? ಹಾಗೆ ಎಷ್ಟು ಲ್ಯಾಂಗ್ವೇಜ್ಗಳಲ್ಲಿ ಈ ಒಂದು ಸೆನ್ಸಸ್ಸನ್ನು ಕಂಡಕ್ಟ್ ಮಾಡಾಯಿತು? ಕೇವಲ ಕನ್ನಡದಲ್ಲಿನ ಅಥವಾ ಕೇವಲ ಇಂಗ್ಲೀಷ್ ಭಾಷೆಯಲ್ಲಿನ 2011ರ ಜನಗಣತಿಯನ್ನು? ಎಸ್, ಸೆನ್ಸಸ್ ಈಸ್ ಕಂಡಕ್ಟೆಡ್ ಇನ್ 16 ಡಿಫ್ರೆಂಟ್ ಲ್ಯಾಂಗ್ವೇಜಸ್. 16 ಭಾಷೆಗಳಲ್ಲಿ ಇದನ್ನು ಕಂಡಕ್ಟ್ ಮಾಡಿದ್ದಾರೆ. ಅಂದರೆ 16 ಭಾಷೆಗಳಲ್ಲಿ ಇದರದ ರಿಪೋರ್ಟನ್ನು ನಾವು ನೋಡ್ಬೋದಾಗ್ಯದ. ಈ ಎಲ್ಲ ಮಾಹಿತಿಯನ್ನು ಕೂಡ ನೀವು ನೆನ್ಪಿಟ್ಕೋಬೇಕಾಗ್ತದೆ. ನೆಕ್ಸ್ಟ್ ಕಮಿಂಗ್ ಬ್ಯಾಕ್ ಟು ದ ಒರಿಜಿನಲ್ ಕಂಟೆಂಟ್, ಈ ಪರಿಶಿಷ್ಟ ಜಾತಿಯವ್ರ ಬಗ್ಗೆ ಏನು ಅಧ್ಯಯನ ಮಾಡ್ತಾ ಇದ್ವಲ್ಲ, ಹೈಯೆಸ್ಟ್ ಎಲ್ಲಿ ಕಂಡು ಬರ್ತಾರೆ ನಮ್ಮ ಭಾರತದಲ್ಲಿ? ಉತ್ತರ ಪ್ರದೇಶದಲ್ಲಿ ಹೈಯೆಸ್ಟ್ 25% ವಿ ಕ್ಯಾನ್ ಸಿ. ಸೆಕೆಂಡ್ ಬರೋದು ಪಶ್ಚಿಮ ಬಂಗಾಳ 10%, ಆಮೇಲೆ ಬರೋದು ಬಿಹಾರ 8%, ಕೊನೆಯದಾಗಿ ಬರೋದು ತಮಿಳುನಾಡು 7.2%. ಇದನ್ನು ಆರ್ಡರಲ್ಲಿ ಬರಿ ಅಂತ ಕೇಳ್ಬೋದು. ಫಸ್ಟ್ ಸೆಕೆಂಡ್ ಥರ್ಡ್ ಯಾವ್ದು ಬರ್ತದೆ ಅಂತ ನೆನ್ಪಿಟ್ಕೊಳ್ಬೇಕು ನೀವು. ಈ 4ಅನ್ನು ಮರಿಲೇಬಾರ್ದು. ಉತ್ತರ ಪ್ರದೇಶ ಮೊದಲು, ಪಶ್ಚಿಮ ಬಂಗಾಳ 2, ಬಿಹಾರ 3, ತಮಿಳುನಾಡು 4. ಅರ್ಥ ಆಗ್ತಿದೆಯಲ್ಲ ನಿಮಗೆ? ಸೊ ಅದು ಭಾರತ ಅಂತ ನೋಡಿದಾಗಾಯಿತು. ಈ ಸ್ಲೈಡಲ್ಲಿ ಏನು ಕರ್ನಾಟಕ ಅಂತ ಬಂದಾಗ ಎಲ್ಲಿ? ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಪರಿಶಿಷ್ಟ ಜಾತಿಯ ಜನರು ಕಂಡುಬರುವುದು ಬೆಂಗಳೂರು ಮೊದಲು, ಕಲಬುರಗಿ 2, ಬೆಳಗಾವಿ 3, ಮೈಸೂರು 4. ಈ 4 ಆರ್ಡರ್ನ ಇಲ್ಲೂ ಕೂಡ ಮರಿಬಾರ್ದು. ಭಾರತದ್ದು ಮರಿಬಾರ್ದು, ಹಾಗೆ ನಮ್ಮ ಕರ್ನಾಟಕದ್ದು ಮರಿಬಾರ್ದು. ನೆಕ್ಸ್ಟ್ ಪಾಯಿಂಟ್, ಶೇಕಡವಾರು ಪರಿಗಣಿಸಿದಾಗ, ಇಲ್ಲಿ ಮಾತಾಡ್ತಾ ಇದ್ದೀವಿ, ಇಂಪಾರ್ಟೆಂಟ್ ನೋಡಿದ್ದು. ಹಿಯರ್ ವಿ ಆರ್ ಟಾಕಿಂಗ್ ಅಬೌಟ್ ಪರ್ಸೆಂಟ್. ಶೇಕಡಾವಾರು ಪರಿಗಣಿಸಿದಾಗ ಕೋಲಾರ ಜಿಲ್ಲೆಯು 30% ಪರಿಶಿಷ್ಟ ವರ್ಗದವರ ಜನಸಂಖ್ಯೆಯನ್ನು ಹೊಂದಿದ್ದು ಮೊದಲ ಸ್ಥಾನದಲ್ಲಿದೆ. ಓಕೆ, ಫಸ್ಟ್ ಬರ್ತಕ್ಕಂಥದ್ದು ಕೋಲಾರ ಶೇಕಡಾವಾರು ಅಂತ ನೋಡಿದಾಗ. ಟೋಟಲ್ ಆಗಿ ಅಂತ ನೋಡಿದಾಗ ಬೆಂಗಳೂರು. ಈ ಪಾಯಿಂಟನ್ನು ನೀವು ನೆನ್ಪಿಟ್ಕೋಬೇಕಾಗ್ತದೆ. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಸ್ಲೈಡ್. ಈ ಸ್ಲೈಡಲ್ಲಿ ಏನಾಗ್ತಾ ಇದೆ ಅಂದರೆ 2011ರ ಜನಗಣತಿಯ ಪ್ರಕಾರ ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ 17.15% ನಮಗೆ ಪರಿಶಿಷ್ಟ ಜಾತಿಯ ಜನ ಸಿಗ್ತದೆ. ಓಕೆ, ಭಾರತದಲ್ಲಿ 16.6%. ವೆನ್ ವಿ ಟಾಕ್ ಅಬೌಟ್ ವಿತ್ ರೆಸ್ಪೆಕ್ಟ್ ಟು ಇಂಡಿಯಾ ಈ ವ್ಯಾಲ್ಯೂ ಬರ್ತದೆ. ವೆನ್ ವಿ ಟಾಕ್ ಅಬೌಟ್ ವಿತ್ ರೆಸ್ಪೆಕ್ಟ್ ಟು ಕರ್ನಾಟಕ ಈ ವ್ಯಾಲ್ಯೂ ಬರ್ತದೆ. ಎರಡನ್ನು ನೆನಪಿಟ್ಕೊಳ್ಳಿ, 17.15 ಆ್ಯಂಡ್ 16.6% ಅಂತ ಹೇಳಿ. ಸೊ ಇದಿಷ್ಟು ಮಾತಾಡಿರೋದು ಪರಿಶಿಷ್ಟ ಜಾತಿ ಬಗ್ಗೆ, ದಟ್ ಈಸ್ ಸ್ಕೆಡ್ಯೂಲ್ಡ್ ಕಾಸ್ಟ್. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಒನ್ ಮೋರ್ ಥಿಂಗ್, ದಟ್ ಈಸ್ ಅ ಸ್ಕೆಡ್ಯೂಲ್ಡ್ ಟ್ರೈಬ್, ಪರಿಶಿಷ್ಟ ವರ್ಗ ಅಂತೇಳಿ ಕರಿತೀವಿ. ಅದರ ಬಗ್ಗೆ ಒಂದೆರಡು ಪಾಯಿಂಟ್ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ರಾಜ್ಯದಲ್ಲಿ ಪರಿಶಿಷ್ಟ ವರ್ಗದ ಜನಸಂಖ್ಯೆಯು ಕೆಲವು ಜಿಲ್ಲೆಗಳಲ್ಲಿ ಕೇಂದ್ರೀಕೃತವಾಗಿದೆ. ಅಂದರೆ ಆಲ್ ಓವರ್ ಕರ್ನಾಟಕ ನಾವು ಕಾಮನ್ ಡಿಸ್ಟ್ರಿಬ್ಯೂಟ್ ಆಗಿರೋದನ್ನು ನೋಡಿರೋದಿಲ್ಲ ಈ ಪರಿಶಿಷ್ಟ ವರ್ಗದವರನ್ನು. ಕೆಲವೊಂದಿಷ್ಟು ಜಾಗಗಳಲ್ಲೇ ಮಾತ್ರ ಅವರು ಸೀಮಿತವಾಗಿದ್ದಾರೆ. ಫಾರ್ ಎಕ್ಸಾಂಪಲ್, ಇವುಗಳ ಜನಸಂಖ್ಯೆಯನ್ನು ಪರಿಗಣಿಸಿದಾಗ ಬಳ್ಳಾರಿ ಜಿಲ್ಲೆಯು 4.5 ಲಕ್ಷ ಜನಸಂಖ್ಯೆಯನ್ನು ಹೊಂದಿ ಇದರಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಎರಡನೇ ಸ್ಥಾನದಲ್ಲಿ ರಾಯಚೂರು 3.6, ಮೂರನೇ ಸ್ಥಾನದಲ್ಲಿ ಮೈಸೂರು 3.3. ಸೊ ಆಲ್ ಓವರ್ ಕರ್ನಾಟಕ ಎಷ್ಟೊಂದು ಜಿಲ್ಲೆಗಳಿದಾವೆ. ಓಕೆ, ಆ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಈಕ್ವಲ್ ಆಗಿಲ್ಲ ಇವರು ಪರಿಶಿಷ್ಟ ವರ್ಗದವರು. ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಸೀಮಿತವಾಗಿದ್ದಾರೆ. ಓಕೆ, ಯಾವ್ಯಾವುದು? ಬಳ್ಳಾರಿ ಫಸ್ಟ್ ಬರ್ತದೆ, ಹಾಗೆ ರಾಯಚೂರು ಸೆಕೆಂಡ್ ಬರ್ತದೆ, ಮೈಸೂರು ಬಂದ್ಬಿಟ್ಟು ಥರ್ಡ್ ಬರ್ತದೆ. ಓಕೆನಾ, ಅರ್ಥ ಆಗ್ತಿದೆಯಲ್ಲ? ಸೊ ಇದಿಷ್ಟು ಮಾಹಿತಿ ನಾವು ಅಧ್ಯಯನ ಮಾಡಿರ್ತಕ್ಕಂಥದ್ದು ನಮ್ಮ ಸೆನ್ಸಸ್. ಓಕೆ, ಭಾರತದ ಜನಸಂಖ್ಯೆಯ ಕುರಿತು. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆಗಿತ್ತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ನಮ್ಮ ಚಾನಲ್ ಬಗ್ಗೆ ಮಾಹಿತಿಯನ್ನು ಕೊಡಿ, ಅವರಿಗೂ ಕೂಡ ಇದರಿಂದ ಬೆನಿಫಿಟ್ ಆಗಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬೈ ಫಾರ್ ನಾವ್.